ಗೋವಿಂದ, ಹೇಳಿ ತಾತ. ಇದು ಗಂಡ ಹೆಂಡ್ರ ಜಗಳ ಉಂಡು ಮಲ್ಗೋವರೆಗೂ ಅನ್ನೋ ಗಾದೆ ಮಾತೆ ಇದು. ಕೇಳಿರ್ಬೇಕು ನೀನು. ಕೇಳಿದ್ದೆ. ನಿಂದು ಊಟ ಆಯ್ತಾ? ಊಟ ಆಯ್ತು ತಾತ. ನನ್ನ ಹೆಂಡತಿ ಲಡ್ಡು. ನನಗೆ ಅರ್ಥ ಆಗತ್ತೆ. ಪಾಪ ನಿನಗೆ ಅವಳ ಜೊತೆನಲ್ಲಿ ಕಾಲ ಕಳಿಬೇಕು ಅಂತ ತುಂಬಾ ಆಸೆ. ಆದ್ರೆ ಏನ್ ಮಾಡೋದು, ಮನೆ ತುಂಬಾ ಜನ. ಈಗ ಒಂದು ರೂಮಲ್ಲಿ ನೀನು ನೆಮ್ಮದಿಯಾಗಿ ಸಂತೋಷವಾಗಿ ನಿನ್ನ ಹೆಂಡತಿ ಜೊತೆ ಮಾತಾಡ್ತಾ ಇರ್ಬೋದು. ನಿನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಒಳಗೆ ಹೇಳ್ಕೋಬಹುದು. ಸರಿ ಗೋವಿಂದ, ಯಾವುದೇ ಕಾರಣಕ್ಕೂ ಅವಳಿಗೆ ಕೋಪ ಬರೋ ಹಾಗೆ ಮಾಡಬೇಡ. ಪ್ರೀತಿಯಾಗಿ ಮಾತಾಡು. ನಮ್ಮ ಲಡ್ಡು ಮನಸ್ಸಿದೆಯಲ್ಲ, ಅದು ಅವಳು ಮಾಡೋ ಕಜ್ಜಾಯದಷ್ಟೇ ಸಿಹಿಯಾಗಿರುತ್ತೆ. ಹೌದೌದು, ನಾನು ರುಚಿ ನೋಡ್ಬೇಕು. ಆಮೇಲೆ ಇನ್ನೊಂದು ವಿಷಯ ನಿಂಗೆ ಹೇಳಬೇಕು ನೋಡು. ನಾವು ಪ್ರೀತಿಯಿಂದ ಅಕ್ರೆಯಿಂದ ಮಾತಾಡಿ ಹೆಣ್ಣನ್ನ ಗೆಲ್ಲಬಹುದು. ಆದರೆ ಒತ್ತಾಯದಿಂದ ಯಾವತ್ತೂ ಹೆಣ್ಣಿನ ಮನಸ್ಸು ಗೆಲ್ಲೋಕೆ ಆಗೋದಿಲ್ಲ. ಗೊತ್ತಾಯ್ತಾ? ಸರಿ ತಾತ, ದೊಡ್ಡವರು ಇಷ್ಟು ಹೇಳಿದ್ಮೇಲೆ ಅರ್ಥ ಮಾಡ್ಕೊಳಲ್ವ ನಾನು? ಅಲ್ವಾ? ಒಳಗಡೆ ಕೂತಿರು, ಲಡ್ಡು ಬರ್ತಾಳೆ, ಆರಾಮಾಗಿ ಮಾತಾಡು. ಅದೇ ಲಡ್ಡು ಕಾಣಿಸ್ತಾನಿಲ್ಲ. ಅಯ್ಯ ಕಣು, ಅವಳಿಗೆ ತಾಳಿನೇ ಕಟ್ಟಿದ್ದೀಯಂತೆ. ಸ್ವಲ್ಪ ತಾಳ್ಮೆಯಿಂದಾನೂ ಇರು.